ಹಾಯ್ ಫ್ರೆಂಡ್ಸ್, ಕನ್ನಡ ಸಿನಿಮಾ ಲವರ್ಸ್. ಕಿಚ್ಚ ಸುದೀಪ್ ಅವರ ಬಿಗ್ ಆಕ್ಷನ್ ಥ್ರಿಲ್ಲರ್ ಮಾರ್ಕ್ ಚಿತ್ರ ಇಂದು ಡಿಸೆಂಬರ್ 25, 2025ಕ್ಕೆ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿ ಭರ್ಜರಿ ಓಪನಿಂಗ್ ಪಡೆದಿದೆ. ಈಗ ಪೋಸ್ಟ್ ಥಿಯೇಟ್ರಿಕಲ್ ಹಕ್ಕುಗಳ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಲೇಟೆಸ್ಟ್ ಟ್ರೇಡ್ ರಿಪೋರ್ಟ್ಗಳ ಪ್ರಕಾರ ಮಾರ್ಕ್ ಚಿತ್ರದ ಎಲ್ಲಾ ಭಾಷೆಗಳ ಸ್ಯಾಟಲೈಟ್ ಹಕ್ಕುಗಳು ಮತ್ತು OTT ಹಕ್ಕುಗಳು ಜಿಯೋ ಸ್ಟಾರ್ ನೆಟ್ವರ್ಕ್ಗೆ ಸಿಕ್ಕಿವೆ. ಕನ್ನಡದಲ್ಲಿ ಸ್ಯಾಟಲೈಟ್ ಪ್ರೀಮಿಯರ್, ಕಲರ್ಸ್ ಕನ್ನಡ ಮತ್ತು ಸ್ಟಾರ್ ಸುವರ್ಣ ಚಾನೆಲ್ಗಳಲ್ಲಿ, ತಮಿಳು ಸ್ಟಾರ್ ವಿಜಯ್, ಮಲಯಾಳಂ ಏಷ್ಯಾನೆಟ್, ತೆಲುಗು ಸ್ಟಾರ್ಮಾ. ಅಲ್ಲದೆ ಎಲ್ಲಾ ಭಾಷೆಗಳ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳು ಜಿಯೋ ಹಾಟ್‌ಸ್ಟಾರ್ ಪ್ಲಾಟ್ಫಾರ್ಮ್ಗೆ ಸೇರಿವೆ. ಥಿಯೇಟರ್ ರನ್ ಮುಗಿದ ನಂತರ ಬಹುಶಃ ಜನವರಿ ಕೊನೆಯಲ್ಲಿ 2026ರಲ್ಲಿ ಮನೆಯಲ್ಲೇ ಕುಳಿತು ಈ ಮಾಸ್ ಆಕ್ಷನ್ ಥ್ರಿಲ್ಲರ್ ಎಂಜಾಯ್ ಮಾಡಬಹುದು. ಮಾರ್ಕ್ನಲ್ಲಿ ಕಿಚ್ಚ ಅವರು ಸಸ್ಪೆಂಡ್ ಆದ ಪೊಲೀಸ್ ಆಫೀಸರ್ ರೋಲ್ನಲ್ಲಿ ಕ್ರಿಮಿನಲ್ಸ್ ಮತ್ತು ಕರಪ್ಟ್ ಪೊಲಿಟಿಷಿಯನ್ಸ್ ವಿರುದ್ಧ ಹೋರಾಡುವ ಮಾಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಕ್ಷನ್, ಸಸ್ಪೆನ್ಸ್, ಇಮೋಷನ್ ಎಲ್ಲವೂ ಸೂಪರ್ ಹಿಟ್ ಅಂತ ಫಸ್ಟ್ ಡೇ ರಿವ್ಯೂಗರು ಹೇಳ್ತಿವೆ. ನೀವು ಥಿಯೇಟರ್ಗೆ ಹೋಗಿ ನೋಡಿದ್ದೀರಾ ಅಥವಾ OTT ಪ್ಲಸ್ TV ಪ್ರೀಮಿಯರ್ಗಾಗಿ ವೇಟ್ ಮಾಡ್ತಿದ್ದೀರಾ? ಕಮೆಂಟ್ನಲ್ಲಿ ತಪ್ಪದೇ ಹೇಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಕನ್ನಡ ಸಿನಿಮಾ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಒತ್ತಿ.